ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಯಾವ ಮಟ್ಟಕ್ಕೆ ಕುಸಿದಿದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಈ ಒಂದು ಸುದ್ದಿ ಬೆಳಗಾವಿ ಜಿಲ್ಲೆಯಿಂದ ಬರ್ತಾ ಇರತಕ್ಕಂಥದ್ದು. ಅಕ್ರಮವಾಗಿ ಗೋವುಗಳನ್ನು ಸಾಗಾಟ ಮಾಡ್ತಾ ಇದ್ರು ಅಂತಕ್ಕಂಥ ಆರೋಪದ ಮೇಲೆ ಅದನ್ನು ತಡೆ ಹಿಡಿಯೋದಕ್ಕೆ ಹೋದರೆ ಯಾರು ತಡೆಯೋದಕ್ಕೆ ಬಂದಿದ್ರು ಅವರನ್ನೇ ಕಂಬಕ್ಕೆ ಕಟ್ಟಿ ಹಾಕಿ ಥಳಿಸಿರ್ತಕ್ಕಂಥ ಒಂದು ಘಟನೆ ಇದು. ಸೊ ಯಾವ ಹಂತಕ್ಕೆ ಬಂದಿದೆ, ಬಟ್ ಇದು ಬೇರೆ ಬೇರೆ ಆಯಾಮಗಳಲ್ಲಿ ತಿರುವನ್ನು ಪಡ್ಕೋತಾ ಇದೆ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಬಟ್ ಅಕ್ರಮ ಗೋವುಗಳ ಸಾಗಾಟದ ಆರೋಪ 5 ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ತೆಂಗಿನ ಮರಕ್ಕೆ ಕಟ್ಟಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ದೃಶ್ಯಗಳು ಕೂಡ ಲಭ್ಯವಾಗಿದೆ. ಇವರು ಮಾಡಿದ್ದಾದರೂ ಏನು, ಶ್ರೀರಾಮ ಸೇನೆ ಕಾರ್ಯಕರ್ತರು ತಡೆಯಕ್ಕೆ ಹೋಗಿದ್ದಾರೆ. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಯಮಕನಮರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆ ಯಮಕನಮರಡಿ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರ. ಸೊ ಅಲ್ಲಿ 5 ಶ್ರೀರಾಮ ಸೇನೆ ಕಾರ್ಯಕರ್ತರಿಗೆ ಹೆಂಗೆ ಹೊಡೆದಿದ್ದಾರೆ ಮುಸ್ಲಿಂ ದಲ್ಲಾಳಿಗಳು ಅಂತ ನೋಡಿ. 2 ದಿನಗಳ ಹಿಂದಷ್ಟೇ ವಾಹನಗಳನ್ನ ತಡೆದು ಗೋವುಗಳನ್ನ ರಕ್ಷಣೆ ಮಾಡೋ ಕೆಲಸವನ್ನ ಇದೇ ಶ್ರೀರಾಮ್ ಸೇನೆಯ ಕಾರ್ಯಕರ್ತರು ಯಾರು ಹೊಡೆಸ್ಕೊಳ್ತಾ ಇದ್ದಾರಲ್ಲ ಅವರು ಮಾಡಿದ್ರು. 2 ದಿನಗಳ ಹಿಂದೆ ಗೋವುಗಳನ್ನು ರಕ್ಷಿಸಿದ್ರು. ಗೋವುಗಳನ್ನ ಇಂಗಳಿ ಗೋಶಾಲೆಗೆ ಸ್ಥಳಾಂತರ ಮಾಡೋ ಕೆಲಸವನ್ನು ಮಾಡಿದ್ರು. ಗೋವುಗಳ ಶಿಫ್ಟ್ಗೆ ಯತ್ನಿಸಿದ್ದ ಅಪರಿಚಿತರ ಯುವಕರ ಗುಂಪು ಅವರೇ ಅಲ್ಲಿ ಸಿಟ್ಟನ್ನ ಕ್ಷುದ್ರಗೊಂಡು 5 ಕಾರ್ಯಕರ್ತರನ್ನು ತೆಂಗಿನ ಮರಕ್ಕೆ ಕಟ್ಟಿ ಹಾಕಿ ಹಲ್ಲೆಯನ್ನು ನಡೆಸಿರೋದು. ಮುಸ್ಲಿಂ ಸಮುದಾಯದ ದಲ್ಲಾಳಿಗಳಿಂದ ಹಲ್ಲೆ ಆಗಿದೆ ಅನ್ನೋ ಆರೋಪ ವಿಡಿಯೋ ಪುಷ್ಟೀಕರಿಸ್ತಾ ಇದೆ. 5 ಜನನ ಕಟ್ಟಾಕಿದ್ದಾರೆ. 5 ಜನನ ಕಟ್ಟಾಕಿ ಹೊಡೆದು ಅದನ್ನು ವಿಡಿಯೋ ಮಾಡಿಕೊಂಡು ಸಮಾಜಕ್ಕೆ ಎಂಥ ಮೆಸೇಜನ್ನು ಇವ್ರು ಕೊಡ್ತಾ ಇದ್ದಾರೆ ಅನ್ನೋದೊಂದು ಪ್ರಶ್ನೆ. ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನಿದೆ, ಆದರೂ ನಾವು ಕಾನೂನನ್ನು ಪಾಲಿಸಲ್ಲ. ನಾವು ಯಾರು ಹಟ್ಟಿಗೆ ಬೇಕಾದ್ರೂ ನುಗ್ತೀವಿ, ಎಲ್ಲಿ ಬೇಕಾದ್ರೂ ನುಗ್ಬಿಟ್ಟು ಗೋವುಗಳನ್ನು ತಗೊಂಡು ಹೋಗ್ತೀವಿ. ನಮ್ಮನ್ನು ಯಾರಾದರೂ ತಡೆಯೋದಕ್ಕೆ ಬಂದರೆ ನಿಮಗೂ ಇದೇ ಗತಿ ಅಂತ ಒಂದು ಮೆಸೇಜನ್ನು ಕೊಡೋದಕ್ಕೆ ಹೊರಟಿದ್ದಾರೆ. ಎಲ್ಲಿ ತನಕ ಕುಸಿದಿದೆ, ಎಲ್ಲಿ ತನಕ ಕಳಪೆ ಆಗಿದೆ ನಮ್ಮ ಕಾನೂನು ವ್ಯವಸ್ಥೆ. ಪೊಲೀಸರ ಬಗ್ಗೆ ಭಯ ಇಲ್ಲ. ಆಮೇಲೆ ಈ ಗೋರಕ್ಷಕರ ಮೇಲೆ ಹಲ್ಲೆ ಇದೆಯಲ್ಲ, ಇದು ಇವತ್ತು ನಿನ್ನೆ ನಡೀತಾ ಇರೋದಲ್ಲ. ಕಳೆದ 10-15 ವರ್ಷದಲ್ಲಿ ಕರಾವಳಿ ಯಾಕೆ ಅಷ್ಟು ಕೋಮು ಸೂಕ್ಷ್ಮ ಪ್ರದೇಶವಾಗಿದೆ ಅಂದರೆ ಇದೇ ಕಾರಣಗಳಿಗೋಸ್ಕರ.